ಪ್ರತೀಕಾರದ ಸಮರವನ್ನ ಸಾರಿದೆ ಭಾರತ. ಇದರ ಮಧ್ಯೆ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತಿದೆ ಡ್ರ್ಯಾಗನ್ ರಾಷ್ಟ್ರ. ಚೀನಾದಿಂದ ಪಾಕಿಸ್ತಾನಕ್ಕೆ PL-15 ಮಿಸೈಲ್ ಪೂರೈಕೆಯಾಗಿದೆ. ಭಾರತ ಪಾಕ್ ಉದ್ವಿಗ್ನ ಸ್ಥಿತಿಯ ಹಿನ್ನೆಲೆ ಮಿಸೈಲ್ ರವಾನೆಯಾಗಿದೆ. ಭಾರತದ ರಫೇಲ್ ದಾಳಿಯಿಂದ ರಕ್ಷಿಸಿಕೊಳ್ಳೋಕೆ ಪಾಕಿಸ್ತಾನದ ಯತ್ನ ಇದೆ. ಲಾಂಗ್ ರೇಂಜ್ ದಾಳಿಯ ಸಾಮರ್ಥ್ಯವನ್ನ ಹೊಂದಿದೆ PL-15. ಭಾರತ ಹೇಗೆ ಯುದ್ಧಕ್ಕೆ ತಯಾರಿಯನ್ನ ಮಾಡಿಕೊಳ್ತಾ ಇದೆಯೋ ಅದೇ ರೀತಿ ಪಾಕಿಸ್ತಾನವೂ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಪಾಕಿಸ್ತಾನದ ಬಳಿ ಏನೋ ಇಲ್ಲದೆ ಇದ್ರೂ ಪಾಕಿಸ್ತಾನ ಸ್ಟ್ರಾಟಜಿಕಲಿ ಚೀನಾಗೆ ಬಹಳ ಇಂಪಾರ್ಟೆಂಟ್. ಆ ಕಾರಣಕ್ಕಾಗಿಯೇ ಪಾಕಿಸ್ತಾನದಲ್ಲಾಗುವಂತಹ ಕೃತ್ಯಗಳಿಗೆ ಕುಮ್ಮಕ್ಕನ್ನ ಕೊಡೋದು ಚೀನಾ. ಈಗ ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಯುದ್ಧದ ಸನ್ನಿವೇಶ ಏನಿದೆ ಅದರಲ್ಲಿ ತನ್ನ ಬೇಳೆ ಬೇಯಿಸಿಕೊಳ್ಳುವುದಕ್ಕೆ ಮುಂದಾಗಿದೆ ಚೀನಾ. ಹಾಗಾಗಿನೇ ತನ್ನ ಸ್ಟ್ರಾಂಗೆಸ್ಟ್ ಮಿಸೈಲ್ PL-15 ಪಾಕಿಸ್ತಾನಕ್ಕೆ ಕಳುಹಿಸುವಂತಹ ಕೆಲಸವನ್ನ ಮಾಡಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಒಂದ್ ಕಡೆ ಭಾರತ ಫ್ರಾನ್ಸ್ ಜೊತೆಗೆ 26 ರಫೇಲ್ ಮರೀನ್ ಜೆಟ್ಗಳ ಖರೀದಿಗೆ ಒಪ್ಪಂದವನ್ನ ಮಾಡಿಕೊಂಡಿದೆ. ಮತ್ತೊಂದ್ ಕಡೆ ಚೀನಾ ಪಾಕ್ಗೆ ನೆರವನ್ನ ನೀಡುತ್ತೆ, ಅದರ ಜೊತೆಗೆ ನಿಲ್ಲುತ್ತೆ ಅನ್ನುವಂತಹ ನಿರೀಕ್ಷೆ ಎಲ್ರಿಗೂ ಇತ್ತು. ಅದೇ ಕೆಲಸವನ್ನ ಚೀನಾ ಮಾಡಿದೆ. PL-15 ಮಿಸೈಲ್ ಚೀನಾದಿಂದ ಪಾಕ್ಗೆ ರವಾನೆಯಾಗಿದೆ ಅನ್ನುವಂತ ಮಾಹಿತಿ. ಈ ಎರಡು ಫೈಟರ್ ಜೆಟ್ಗಳ ಬಗ್ಗೆ ಡೀಟೇಲ್ ಆಗಿ ವಿವರಿಸಬಹುದಾ ಅಂತ ಹೇಳಿ. ಅದು ವಿದೇಶಿ ಭಾರತ ಮುಖ್ಯವಾಗಿ ಈಗ 2023 ಒಳಗಾಗಿನೇ ಈಗಾಗಲೇ 36 ರಾಫೇಲ್ ಫೈಟರ್ ಜೆಟ್ಗಳನ್ನ ಫ್ರಾನ್ಸ್ನಿಂದ ಖರೀದಿಸಿದೆ. ಎಲ್ಲ 36 ರಾಫೇಲ್ ಫೈಟರ್ ಜೆಟ್ಗಳನ್ನು ಕೂಡ ಫ್ರಾನ್ಸ್ನ ಡೆಸಲ್ಟ್ ಏವಿಯೇಷನ್ ಕಂಪನಿ ಭಾರತದ ವಾಯುಪಡೆಗೆ ಈಗಾಗಲೇ ನೀಡಿದೆ. ಈಗ ಈ 36 ಫೈಟರ್ ಜೆಟ್ಗಳ ಪೈಕಿ 18 ಫೈಟರ್ ಜೆಟ್ಗಳನ್ನ ಪಂಜಾಬ್ನ ಹರಿಯಾಣದ ಗಡಿ ಅಂಬಾಲಾದಲ್ಲಿ ನಿಯೋಜನೆಯನ್ನ ಮಾಡಲಾಗಿದೆ. ಮುಖ್ಯವಾಗಿ ಪಾಕಿಸ್ತಾನದ ಗಡಿಗೆನೆ ಈ 18 ಫೈಟರ್ ಜೆಟ್ಗಳನ್ನ ಭಾರತ ನಿಯೋಜಿಸಿದೆ. ಮತ್ತೊಂದು ಸ್ಕ್ವಾಡ್ರನ್ ಅನ್ನ ಪಶ್ಚಿಮ ಬಂಗಾಳದ ಅಶಿಮಾರ ಗಡಿನಲ್ಲಿ ನಿಯೋಜಿಸಿದೆ. ಒಂದ್ ಕಡೆ ಚೀನಾದ ಗಡಿ, ಮತ್ತೊಂದು ಕಡೆ ಪಾಕಿಸ್ತಾನದ ಗಡಿ, ಎರಡೂ ಕಡೆನಲ್ಲೂ ಕೂಡ ರಾಫೇಲ್ ಫೈಟರ್ ಜೆಟ್ಗಳನ್ನ ಈಗ ಭಾರತ ನಿಯೋಜನೆಯನ್ನ ಮಾಡಿದೆ. ಇವತ್ತು ಮುಖ್ಯವಾಗಿ ಭಾರತ ಮತ್ತು ಫ್ರಾನ್ಸ್ನ ಅಧಿಕಾರಿಗಳು ಮತ್ತೆ ಈಗ 26 ರಾಫೇಲ್ ಮರೀನ್ ಫೈಟರ್ ಜೆಟ್ಗಳನ್ನ ಖರೀದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಈ ಒಂದು ಮರೀನ್ ಫೈಟರ್ ಜೆಟ್ಗಳನ್ನ ಭಾರತೀಯ ನೌಕಾಪಡೆಗಾಗಿ ಖರೀದಿಯನ್ನ ಮಾಡಲಾಗ್ತಾ ಇದೆ. ನೌಕಾಪಡೆಯಲ್ಲೂ ಕೂಡ ಈಗ ಮುಖ್ಯವಾಗಿ INS ವಿಕ್ರಾಂತ್, INS ವಿಕ್ರಮಾದಿತ್ಯ ಯುದ್ಧ ನೌಕೆಗಳಲ್ಲಿ ಈ ಒಂದು ಮರೀನ್ ಫೈಟರ್ ಜೆಟ್ಗಳನ್ನ ಬಳಕೆಯನ್ನ ಮಾಡಲಾಗುತ್ತೆ. ರಾಫೇಲ್ ಫೈಟರ್ ಜೆಟ್ಗಳು 4.5 ಜನರೇಷನ್ ಫೈಟರ್ ಜೆಟ್ಗಳು, ಅತ್ಯಾಧುನಿಕವಾದಂತಹ ಫೈಟರ್ ಜೆಟ್ಗಳು. ಈ ಒಂದು ಫೈಟರ್ ಜೆಟ್ ಅಲ್ಲೇ ಮಿಸೈಲ್ ಅನ್ನ ಬಳಸಿ ವೈರಿ ರಾಷ್ಟ್ರದ ಯುದ್ಧ ವಿಮಾನವನ್ನ ಹೊಡೆದುಡಿಸತಕ್ಕಂಥ ಸಾಮರ್ಥ್ಯವನ್ನ ಈ ರಾಫೇಲ್ ಫೈಟರ್ ಜೆಟ್ ಹೊಂದಿದೆ. ಈಗ ಮುಖ್ಯವಾಗಿ ರಾಫೇಲ್ ಫೈಟರ್ ಜೆಟ್ ಅನ್ನ ಖರೀದಿ ಮಾಡೋದಕ್ಕಿಂತ ಮುಂಚಿತವಾಗಿ ನಮ್ಮ ಭಾರತದ ವಾಯುಪಡೆಯ ಬಳಿ ಸುಖೋಯಿ, ಮಿಗ್ ಯುದ್ಧ ವಿಮಾನಗಳಿದ್ವು. ಸುಖೋಯಿ, ಮಿಗ್ ಯುದ್ಧ ವಿಮಾನಗಳ ಮೂಲಕವೇ ವೈರಿ ರಾಷ್ಟ್ರಗಳ ಯುದ್ಧ ವಿಮಾನಗಳನ್ನ ಭಾರತ ಎದುರಿಸಬೇಕಾಗಿತ್ತು. ಆದ್ರೆ ಈಗ ಅವು ಔಟ್ಡೇಟೆಡ್ ಆಗ್ತಾ ಇವೆ. ಹಾಗಾಗಿ ಅಪ್ಡೇಟೆಡ್ ಆಗಿರ್ತಕ್ಕಂತಹ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿರತಕ್ಕಂತಹ ಯುದ್ಧ ವಿಮಾನಗಳು ಬೇಕು ಅನ್ನುವ ಕಾರಣಕ್ಕಾಗಿನೇ ಭಾರತ ರಾಫೇಲ್ ಫೈಟರ್ ಜೆಟ್ಗಳನ್ನ ಫ್ರಾನ್ಸ್ ಇಂದ ಖರೀದಿ ಮಾಡಿದೆ. ಈಗ ಮತ್ತೆ 26 ರಾಫೇಲ್ ಮರೀನ್ ಫೈಟರ್ ಜೆಟ್ಗಳನ್ನ ನೌಕಾಪಡೆಗಾಗಿ ಖರೀದಿ ಮಾಡಲಿಕ್ಕೆ ಇವತ್ತು ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಈ ಹಿಂದೆನೆ ಭಾರತದ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ 64,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಫೇಲ್ ಮರೀನ್ ಫೈಟರ್ ಜೆಟ್ ಖರೀದಿಗೆ ಒಪ್ಪಿಗೆಯನ್ನು ಕೂಡ ನೀಡಲಾಗಿತ್ತು. ಈಗ ಅದರ ಮುಂದುವರೆದ ಭಾಗವಾಗಿ ಇವತ್ತು ಭಾರತದ ಅಧಿಕಾರಿಗಳು ಮತ್ತು ಫ್ರಾನ್ಸ್ನ ಅಧಿಕಾರಿಗಳ ಮಧ್ಯೆ ಈ ರಾಫೇಲ್ ಫೈಟರ್ ಜೆಟ್ ಮರೀನ್ ಫೈಟರ್ ಜೆಟ್ ಖರೀದಿಗೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಮತ್ತೊಂದು ಕಡೆಯಲ್ಲಿ ಈಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಗಡಿನಲ್ಲಿ ಉದ್ವಿಗ್ನ ವಾತಾವರಣ ಇರೋದ್ರಿಂದಾಗಿ ಈಗ ಪಾಕಿಸ್ತಾನದ ಸೇನೆ ತನ್ನ ರಕ್ಷಣೆಗಾಗಿ ಚೀನಾದ ಮೊರೆ ಹೋಗಿದೆ. ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿಯ ಮೊರೆ ಹೋಗಿದೆ. ಮುಖ್ಯವಾಗಿ ಈಗ ಪಾಕಿಸ್ತಾನ ಕೂಡ F-16 ಯುದ್ಧ ವಿಮಾನವನ್ನ ಹೊಂದಿದೆ. ಇದು ಅಮೆರಿಕದ ಯುದ್ಧ ವಿಮಾನ. ಈ F-16 ಯುದ್ಧ ವಿಮಾನ ಇದ್ರೂ ಕೂಡ ತನ್ನ ಒಂದು ರಕ್ಷಣೆಗೆ ಇನ್ನೂ ಹೆಚ್ಚಿನ ನೆರವು ಬೇಕು ಅಂತೇಳಿ ಚೀನಾವನ್ನ ಕೇಳ್ಕೊಂಡಿದೆ. ಇದರಿಂದಾಗಿ ಚೀನಾ ಈಗ PL-15 ಮಿಸೈಲ್ ಅನ್ನ ಪಾಕಿಸ್ತಾನಕ್ಕೆ ರವಾನೆಯನ್ನ ಮಾಡಿದೆ. ಇದನ್ನ F-16 ಬ್ಲಾಕ್ 3 ಯುದ್ಧ ವಿಮಾನದಲ್ಲಿ ಈ ಒಂದು ಮಿಸೈಲ್ ಅನ್ನ ಬಳಕೆ ಮಾಡಲಾಗುತ್ತೆ. ಈ ಮಿಸೈಲ್ ಅನ್ನ ಈಗ ಚೀನಾ ತುರ್ತಾಗೇನೆ ಪಾಕಿಸ್ತಾನಕ್ಕೆ ಡೆಲಿವರಿಯನ್ನ ಮಾಡಿದೆ. ಇದನ್ನ ತನ್ನ ಸಂಗ್ರಹಗಾರದಿಂದಲೇ ಡೆಲಿವರಿ ಮಾಡಿರ್ತಕ್ಕಂಥದ್ದು ವಿಶೇಷ. ಚೀನಾ ಇದನ್ನ ಬೇರೆ ಬೇರೆ ದೇಶಗಳಿಗೆ ರಫ್ತು ಕೂಡ ಮಾಡುತ್ತೆ. ಆದರೆ ರಫ್ತು ಮಾಡತಕ್ಕಂಥ ಮಿಸೈಲ್ ಅನ್ನ ಪಾಕಿಸ್ತಾನಕ್ಕೆ ನೀಡಿಲ್ಲ. ಬದಲಿಗೆ ತನ್ನ ಮಿಲಿಟರಿ ಸಂಗ್ರಹಗಾರದಲ್ಲಿದ್ದಂತಹ ಮಿಸೈಲ್ ಅನ್ನೇ ಈಗ ಪಾಕಿಸ್ತಾನಕ್ಕೆ ನೀಡಿದೆ. ಈಗ ಮುಖ್ಯವಾಗಿ ರಾಫೇಲ್ ಫೈಟರ್ ಜೆಟ್ ನ ಮೂಲಕ ಭಾರತ ಏನಾದರೂ ಪಾಕಿಸ್ತಾನದ ಮೇಲೆ ದಾಳಿಯನ್ನ ನಡೆಸಿದ್ರೆ ಆಗ ತನ್ನನ್ನು ತಾನು ರಕ್ಷಣೆಯನ್ನು ಮಾಡ್ಕೊಳ್ಳಿಕ್ಕೆ ಈ ಮಿಸೈಲ್ ಅನ್ನ ಈಗ ಚೀನಾದಿಂದ ಪಡೆದಿರತಕ್ಕಂತಹ PL-15 ಮಿಸೈಲ್ ಅನ್ನ ಬಳಕೆ ಮಾಡಲಿಕ್ಕೆ ಪಾಕಿಸ್ತಾನ ಪ್ಲಾನ್ ಅನ್ನ ಮಾಡಿಕೊಂಡು ಈಗ ಚೀನಾದಿಂದ ಅದನ್ನ ತುರ್ತಾಗಿನೇ ಸಂಪರ್ಕದಲ್ಲಿ. ಚಂದ್ರಮೋಹನ್, ಪಾಕಿಸ್ತಾನದ ನೆರವಿಗೆ ನಿಂತಿದೆ ಟರ್ಕಿಶ್ ವಾಯುಪಡೆ. ಯುದ್ಧ ಸಾಮಗ್ರಿ, ಮಿಲಿಟರಿ ಕಾರ್ಗೋಗಳು ಪಾಕಿಸ್ತಾನಕ್ಕೆ ರವಾನೆಯಾಗಿದ್ದಾವೆ. ರಕ್ಷಣಾ ಸಾಮಗ್ರಿಯನ್ನ ಹೊತ್ತಂತಹ ಟರ್ಕಿ ವಿಮಾನ ಪಾಕಿಸ್ತಾನದಲ್ಲಿ ಲ್ಯಾಂಡ್ ಆಗಿದೆ. ಟರ್ಕಿಶ್ ಸೇನೆಯ C-130 ಹರ್ಕ್ಯುಲಸ್ ವಿಮಾನ ಪಾಕಿಸ್ತಾನದ ಕರಾಚಿಯಲ್ಲಿ ಬಂದಿಳಿದಿದೆ.
ಟರ್ಕಿಯ ಸಾರಿಗೆ ವಿಮಾನ, ಮಿಲಿಟರಿ ಸಾರಿಗೆ ವಿಮಾನ ಪಾಕಿಸ್ತಾನದ ಕರಾಚಿಯಲ್ಲಿ ಬಂದಿಳಿದಿದೆ. ಡೀಟೇಲ್ಸ್ ನ ಚಂದ್ರಮೋಹನ್ ನೀಡ್ತಾ ಇದ್ರು. ಚಂದ್ರಮೋಹನ್, ಒಂದ್ ಕಡೆಗೆ ಚೀನಾದ ನೆರವು, ಮತ್ತೊಂದ್ ಕಡೆ ಟರ್ಕಿಯ ನೆರವು, ವಿವರಿಸಬಹುದಾ ಅಂತ ಹೇಳಿ? ಹೌದು ವಿದೇಶಿ, ಈಗ ಮುಖ್ಯವಾಗಿ ಪಾಕಿಸ್ತಾನ ಕೂಡ ಒಂದು ಮುಸ್ಲಿಂ ರಾಷ್ಟ್ರ. ಈ ಕಾರಣಕ್ಕಾಗಿಯೇ ಈಗ ಟರ್ಕಿ ದೇಶ ಕೂಡ ಪಾಕಿಸ್ತಾನಕ್ಕೆ ಬೆಂಬಲವನ್ನು ನೀಡ್ತಾ ಇದೆ. ಇನ್ನು ಚೀನಾ ಸ್ಟ್ರಾಟಜಿಕ್ ಕಾರಣಗಳಿಗಾಗಿಯೇ ಪಾಕಿಸ್ತಾನಕ್ಕೆ ಮೊದಲಿಂದಲೂ ಕೂಡ ಬೆಂಬಲ ನೀಡ್ತಾ ಇದೆ. ಅದೇ ರೀತಿಯಾಗಿ ಈಗ ಬೆಂಬಲವನ್ನು ನೀಡೋದನ್ನು ಈಗಲೂ ಕೂಡ ಚೀನಾ ಮುಂದುವರಿಸಿದೆ. ಆದರೆ ಈಗ ಪಾಕಿಸ್ತಾನಕ್ಕೆ ಚೀನಾ ಮತ್ತು ಟರ್ಕಿ ದೇಶಗಳನ್ನು ಹೊರತುಪಡಿಸಿ ಉಳಿದ ಯಾವುದೇ ದೇಶಗಳು ಕೂಡ ಬೆಂಬಲವನ್ನು ನೀಡಲಿಕ್ಕಾಗಲಿ ಅಥವಾ ಶಸ್ತ್ರಾಸ್ತ್ರವನ್ನು ನೀಡಲಿಕ್ಕಾಗಲಿ ಮುಂದೆ ಬಂದಿಲ್ಲ. ಆದರೆ ಭಾರತಕ್ಕೆ ಈಗ ಸುಮಾರು 14ಕ್ಕೂ ಹೆಚ್ಚು ರಾಷ್ಟ್ರಗಳು ಬೆಂಬಲವನ್ನು ಘೋಷಿಸಿವೆ, ವ್ಯಕ್ತಪಡಿಸಿವೆ, ಪಹಲ್ಗಾಮ್ ದಾಳಿಯನ್ನು ಖಂಡಿಸಿವೆ. ಅಮೆರಿಕ ಆಗ್ಬೋದು, ಇಂಗ್ಲೆಂಡ್ ಆಗ್ಬೋದು, ರಷ್ಯಾ ಆಗ್ಬೋದು, ಇಸ್ರೇಲ್ ಆಗ್ಬೋದು, ಈಗ ಬೇರೆ ಬೇರೆ ದೇಶಗಳೆಲ್ಲವೂ ಕೂಡ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಮಾತನಾಡಿ ಈ ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ದಾಳಿಯನ್ನ, ಪ್ರವಾಸಿಗರ ಹತ್ಯೆಯನ್ನ ಖಂಡಿಸಿವೆ. ಈ ಮೂಲಕವಾಗಿ ಭಾರತಕ್ಕೆ ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸಿವೆ. ಈಗ ಸದ್ಯ ಭಾರತ ಯಾವುದೇ ದೇಶದಿಂದ ಶಸ್ತ್ರಾಸ್ತ್ರವನ್ನೇನು ಕೇಳಿಲ್ಲ, ಜೊತೆಗೆ ಬೇರೆ ಯಾವುದೇ ದರವನ್ನು ಕೇಳಿಲ್ಲ. ಭಾರತ ಈಗ ತನ್ನ ಗಡಿಯನ್ನು ತಾನು ರಕ್ಷಿಸಿಕೊಳ್ಳುವಷ್ಟು ಸಶಕ್ತವಾಗಿದೆ. ಈ ಕಾರಣಕ್ಕಾಗಿ ಬೇರೆ ದೇಶಗಳಿಂದ ನೆರವನ್ನು ಕೇಳ್ತಾ ಇಲ್ಲ. ಆದರೆ ಪಾಕಿಸ್ತಾನ ಮಿಲಿಟರಿನಲ್ಲೂ ಕೂಡ ದುರ್ಬಲವಾಗಿರೋ ಕಾರಣಕ್ಕಾಗಿ ಈಗ ಬೇರೆ ದೇಶಗಳಿಂದ ನೆರವನ್ನು ಕೇಳಿ ಪಡ್ಕೊಳ್ಬೇಕಾದಂತಹ ಸ್ಥಿತಿನಲ್ಲಿದೆ. ಹೀಗಾಗಿ ಚೀನಾ ಮತ್ತು ಟರ್ಕಿ ದೇಶಗಳು ಅದಕ್ಕೆ ಮಿಲಿಟರಿ ನೆರವನ್ನು ನೀಡತಕ್ಕಂಥ ಕೆಲಸವನ್ನ ಮಾಡ್ತಾ ಇವೆ. ಈಗ ಭಾರತದ ಮಿಲಿಟರಿ ಕೂಡ ಸದೃಢವಾಗಿರೋ ಕಾರಣಕ್ಕಾಗಿ ಮತ್ತು ಪಾಕಿಸ್ತಾನವನ್ನು ಸೋಲಿಸ್ತಕ್ಕಂಥದ್ದು ಭಾರತೀಯ ಸೇನೆಗೆ, ವಾಯುಪಡೆಗೆ ದೊಡ್ಡ ಕಷ್ಟದ ಕೆಲಸವೇನೂ ಅಲ್ಲ. ಆ ಕಾರಣಕ್ಕಾಗಿ ಈಗ ಭಾರತ ಬೇರೆ ದೇಶಗಳ ಮಿಲಿಟರಿ ನೆರವನ್ನ ಪಡೆಯಲಿಕ್ಕೆ ಹೋಗಿಲ್ಲ. ಆದ್ರೆ ಈಗ ಬೇರೆ ದೇಶಗಳು ಭಾರತಕ್ಕೆ ನೈತಿಕ ಬೆಂಬಲವನ್ನ ವ್ಯಕ್ತಪಡಿಸಿವೆ ಮತ್ತು ಉಗ್ರರ ದಾಳಿಯನ್ನ ತೀವ್ರವಾಗಿ ಖಂಡಿಸಿವೆ. ಉಗ್ರರನ್ನ ಮೊದಲು ಮಟ್ಟ ಹಾಕಬೇಕು ಅನ್ನೋ ಒಂದು ಮಾತನ್ನೇ ಎಲ್ಲಾ ದೇಶಗಳು ಕೂಡ ಹೇಳ್ತಾ ಇವೆ. ವಿದೇಶಿ, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.